ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನೊಂದು ಹೆಲ್ದಿ ರೆಸಿಪಿ ಬ್ರೇಕ್ಫಾಸ್ಟು ಹಾಗೆ ಡಯಟ್ ಫುಡ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 3 ಥರ ಇಲ್ಲ 4 ಥರ ಕಾಳನ್ನ ತೊಗೊಂಡಿದ್ದೀನಿ. ನೈಟ್ ಫುಲ್ಲು ನೆನೆ ಹಾಕಿದ್ದೆ. ಹಾಗೆ ಇದನ್ನು ಒಂದು ಸ್ವಲ್ಪ ಹೊತ್ತು ಸ್ಟೀಮ್ನ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಒಂದು ಸಣ್ಣ ಈರುಳ್ಳಿ, ಒಂದೇ ಒಂದು ಚಿಕ್ಕ ಕ್ಯಾರೆಟು, ಅರ್ಧ ಸೌತೆಕಾಯಿ, ಹಾಗೆ ಒಂದು 8ರಿಂದ 9 ನೈಟ್ ನೆನೆಸಿರೋ ಬಾದಾಮು, ಒಂದು ಅರ್ಧ ಇಂಚು ನಿಂಬೆಹಣ್ಣು, ಹಾಗೆ 3ರಿಂದ 4 ಬೆಳ್ಳುಳ್ಳಿ ಎಸಳು, ಒಂದು ಚಿಟಿಕೆ ಶುಂಠಿ, ಹಾಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ಈಗ ನಾನು ಮಿಕ್ಸಿ ಜಾರ್ಗೆ ಒಂದೇ ಒಂದು ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿನ ಹಾಕೊಂಡು ಒಂದು 3ರಿಂದ 4 ಬೆಳ್ಳುಳ್ಳಿ ಹೆಸಳನ್ನ ಹಾಕೊತಾ ಇದ್ದೀನಿ. ಅದಾದ್ಮೇಲೆ ನಾನು ಒಂದು 7ರಿಂದ 8 ನೆನೆಸಿರೋ ಬಾದಾಮನ್ನ ಸಿಪ್ಪೆ ಸುಲಿದು ಹಾಕೊಂಡು ಒಂದು ನುಣ್ಣಗೆ ಇದನ್ನ ಒಂದು ಚೂರೇ ಚೂರು ನೀರನ್ನ ಹಾಕೊಂಡು ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ಇದು ಮೇಲೆ ಡ್ರೆಸ್ಸಿಂಗ್ ಮಾಡೋದಕ್ಕೆ. ಸೊ ಈ ರೀತಿ ಮಾಡೋದ್ರಿಂದ ತುಂಬಾನೇ ಹೆಲ್ದಿ. ಹಾಗೆ ನೀವು ಏನಾದರೂ ಡಯಟ್ ಫುಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಅಂತ ಅನ್ಕೊಂಡಿರುವಾಗ ಸೊ ಈಸಿ ಆ್ಯಂಡ್ ಕ್ವಿಕ್ ಆಗಿ ಇದನ್ನ ನೀವು ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಈಗ ನಾನು ಕಾಳುಗಳೆಲ್ಲ ನೈಟ್ ಇಡೀ ನೆನೆಸ್ಕೊಂಡಿದ್ದೆ, ಆದರೂ ಕೂಡ ಒಂದು ಸ್ವಲ್ಪ ಹೊತ್ತು ಇಡ್ಲಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನ ಸ್ಟೀಮ್ ಮಾಡೋದು ಇಟ್ಕೊಂಡಿದ್ದೆ. ಅದಕ್ಕೆ ಈಗ ನಾನು ಸೌತೆಕಾಯಿ, ಈರುಳ್ಳಿ, ಹಾಗೆ ಕ್ಯಾರೆಟು, ನೀವು ಯಾವ ವೆಜಿಟೇಬಲ್ಸ್ ಬೇಕಾದರೂ ಇಷ್ಟ ಇದ್ದರೆ ಹಾಕೋಬೋದು. ನೀವು ಬೀಟ್ರೋಟ್ಸ್ ಅದನ್ನು ಹಾಕೋಬೋದು, ಯಾವ್ದು ವೆಜಿಟೇಬಲ್ಸ್ ಬೇಕಾದರೂ ನೀವು ಹಾಕೋಬೋದು. ಈಗ ನಾನು 1 ಇಂಚು ಶುಂಠಿನ ನಿಂಬೆ ಹಣ್ಣ ಹಿಂಡ್ಕೊತಾ ಇದ್ದೀನಿ. ಅದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಈಗ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಒಂದು ಡ್ರೆಸ್ಸಿಂಗ್ನ ಹಾಕೊತಾ ಇದ್ದೀನಿ. ಇದು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಲಾಸ್ಟಿಗೆ ನೀವು ಬೇಕಾದರೆ ಇದಕ್ಕೆ ಹಸಿ ತೆಂಗಿನಕಾಯಿ ಕೂಡ ನೀವು ಇದಕ್ಕೆ ತುರ್ಕೊಂಡು ಹಾಕೋಬೋದು. ಸೊ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರನೇ ನಾನು ಹಾಕ್ಕೊಂಡಿಲ್ಲ. ಸೊ ನೀವು ಬೇಕಾದರೆ ಹಾಕೋಬೋದು. ಹಸಿ ತೆಂಗಿನಕಾಯಿ ಮೇಲೆ ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಆಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಅಂತಾನೆ ಹೇಳ್ಬೋದು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಅಂತಾನೆ ಹೇಳ್ಬೋದು. ನೈಟೇ ನೆನೆ ಹಾಕಿರೋ ಕಾಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಬೆಳಗ್ಗೆ ಎದ್ದು ಇದನ್ನ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು. ಹಾಗೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ಲಿಶಿಂಗ್ ಮಾಡಿಕೊಂಡ್ರೆ ಕಾಳುಗಳು ಸಲಾಡ್ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಹೆಲ್ದಿ, ಹಾಗೆ ವೆಯ್ಟ್ ಲಾಸ್ ಕೂಡ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ, ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ಹಾಗೆ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.